ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್.ಸಿ ಕನ್ನಡಿಗ. ಗೈಸ್ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಡಿಸೆಂಬರ್ 25 ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 4 ದಿವಸ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. 4 ದಿವಸದಲ್ಲಿ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ, ಈ ಸಿನಿಮಾದ ಬಜೆಟ್ ಎಷ್ಟು, ಇದು ಹಿಟ್ ಲಿಸ್ಟ್ ಸೇರಿದೆಯಾ, ಪ್ರತಿಯೊಂದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ಸಿನಿಮಾದ ಬಜೆಟ್ ಬಂದು 40 ಕೋಟಿ ಅಂತ ಹೇಳ್ಬೋದು. ಈ ಸಿನಿಮಾ ಹಿಟ್ ಲಿಸ್ಟ್‌ಗೆ ಸೇರಬೇಕು ಅಂದ್ರೆ 50 ಕೋಟಿ ಕಲೆಕ್ಷನ್ ಮಾಡಲೇಬೇಕಾಗುತ್ತೆ. ಆಗ ಮಾತ್ರ ಈ ಸಿನಿಮಾ ಹಿಟ್ ಅಂತ ಹೇಳ್ಬೋದು. ಯಾಕಂದ್ರೆ ಬಜೆಟ್‌ಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದ್ರೆ ಈ ಸಿನಿಮಾ ಹಿಟ್ ಲಿಸ್ಟ್‌ಗೆ ಆಗುತ್ತೆ ಹೊರತು, ಅದಕ್ಕಿಂತ ಕೆಳಗೆ ಬಂದ್ರೆ ಆವರೇಜ್ ಸಿನಿಮಾ ಅಂತ ಆಗುತ್ತೆ. ಸೊ ಈ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಬಂದ್ರೆ ಸಿನಿಮಾ ತಂಡವ್ರು ಹೇಳಿರೋ ಪ್ರಕಾರ ಈ ಸಿನಿಮಾ 15 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಇದು ಸ್ಯಾಟ್ನಿ ಅವರ ಪ್ರಕಾರ ಹೇಳ್ತಿರೋದು. ಅದು ಪ್ಲಸ್ ಮತ್ತೆ 2, 3 ವೆಬ್‌ಸೈಟ್‌ಗಳ ಪ್ರಕಾರ ನಾನು ನೋಡಿರೋ ಪ್ರಕಾರ ಈ ವಿಡಿಯೋ ಮಾಡ್ತಿರೋದು. ಇನ್ನು ಇಂಡಿಯನ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ನಿಮಗೆ. ಈ ಸಿನಿಮಾ ಮೊದಲನೇ ದಿನ ಕಲೆಕ್ಷನ್ ಎಷ್ಟಪ್ಪ ಮಾಡಿದೆ ಅಂದ್ರೆ 10,25,00,000 ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಗ್ರಾಸ್ ಕಲೆಕ್ಷನ್ ಇಂಡಿಯಾದು ಫಸ್ಟ್ ಡೇ 10,25,00,000 ಕಲೆಕ್ಷನ್ ಮಾಡಿದೆ. ಒಳ್ಳೆ ಓಪನಿಂಗ್ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇದು ಸ್ಯಾಂಡಲ್‌ವುಡಲ್ಲಿ ಅದು ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಓಪನಿಂಗ್ ಸಿನಿಮಾ ಲಿಸ್ಟ್‌ಗೆ ಸೇರುತ್ತೆ ಇದು. ಇನ್ನು 2ನೇ ದಿವಸ ಶುಕ್ರವಾರ ಈ ಸಿನಿಮಾ 4 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. 10,25,00,000 4 ಕೋಟಿ ಡೌನ್ ಆಗಿರ್ಬೋದು ಅಂತ ಹೇಳ್ಬೋದು. ಆದ್ರೆ ಗುರುವಾರ ರಿಲೀಸ್ ಆಗಿರೋ ಕಾರಣ ಹೌಸ್‌ಫುಲ್ ಆಗಿದೆ, ಫುಲ್ ಹೌಸ್‌ಫುಲ್. ಸೆಕೆಂಡ್ ಡೇ ಏನಿದೆ ಅದು 50% 50-60% ಫಿಲ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು 3ನೇ ದಿನ ಶನಿವಾರ ಅವತ್ತು ಬಂದ್ಬಿಟ್ಟು ವೀಕೆಂಡ್ ಆಗಿರೋದ್ರಿಂದ 4,25,00,000 ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಸಂಡೇ ಎಲ್ಲರಿಗೂ ರಜಾ ದಿನ, ಪಕ್ಕಾ ಹೌಸ್‌ಫುಲ್ ಪ್ರದರ್ಶನ ಕಾಣುತ್ತೆ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ 5 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಬಂದಿದೆ. ಟೋಟಲ್ ಆಗಿ ಈ ಸಿನಿಮಾ 4 ದಿನದಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಗುರುವಾರ 10,25,00,000, ಶುಕ್ರವಾರ 4 ಕೋಟಿ, ಶನಿವಾರ 4,25,00,000, ಭಾನುವಾರ ಬಂದು ಜಾಸ್ತಿನೇ ಆಗಿದೆ, 5 ಕೋಟಿ ಕಲೆಕ್ಷನ್ ಮಾಡಿದೆ ಅನ್ಬೋದು. ಓವರಾಲ್ ಆಗಿ ಈ ಸಿನಿಮಾ ಗ್ರಾಸ್ ಕಲೆಕ್ಷನ್, ಇಂಡಿಯನ್ ಗ್ರಾಸ್ ಕಲೆಕ್ಷನ್ ಬಂದ್ರೆ 23 ಕೋಟಿಯಿಂದ 24 ಕೋಟಿ ಕಲೆಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಆ, ನೋಡೋಣ ಈ ಸಿನಿಮಾ ಪ್ರೆಸೆಂಟು ರನ್ನಿಂಗ್ ಸಕ್ಸಸ್‌ಫುಲಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರದರ್ಶನ ಕಾಣ್ತಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಹೇಗೆ ಕಾಣಿಸ್ಕೊಳ್ಳುತ್ತೆ, ಇನ್ನೂ ಹೆಚ್ಚು ಕಲೆಕ್ಷನ್ ಮಾಡುತ್ತಾ ನೋಡೋಣ. ನ್ಯೂ ಇಯರ್ ಬೇರೆ ರಜಾ ಇದೆ, ನ್ಯೂ ಇಯರ್ ರಜಾ ಬೇರೆ ಇದೆ, ವೀಕೆಂಡ್ ಬೇರೆ ಬರುತ್ತೆ. ನೋಡೋಣ ಕಲೆಕ್ಷನ್ ಇನ್ನೂ ಹೆಚ್ಚಾಗುತ್ತೆ ಏನಾಗುತ್ತೆ ಅಂತ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.